ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇದು ತುಂಬಾ ಓಲ್ಡ್ ಲಾಗ್ ಆಗಿರುತ್ತೆ, ಬಟ್ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ, ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ಸ್ಟೆಂಟ್ ಇಡ್ಲಿ ದೋಸೆ ಹಿಟ್ಟು ಸಿಗುತ್ತೆ ಅಂತ ಗೊತ್ತಿತ್ತು, ಬಟ್ ಇನ್ಸ್ಟೆಂಟಾಗಿ ಮಾಡೋಂತಹ ಕೊಕೊನೆಟ್ ಚಟ್ನಿ ಕೂಡ ಸಿಗುತ್ತೆ ಆನ್ಲೈನಲ್ಲಿ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನೋಡಿದೆ, ಹಾಗಾಗಿ ತರಿಸ್ದೆ, ನೋಡೋಣ ಟೇಸ್ಟ್ ಮಾಡೋಣ ಅಂತ. ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ. ಆ್ಯಂಡ್ ನಾನು ಮನೇಲಿ ಪೀನಟ್ ಚಟ್ನಿ ಕೂಡ ಮಾಡಿದ್ದೆ. ಫಸ್ಟ್ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಾವೆಲ್ಲರೂ ಟೆಂಪಲ್ಗೆ ಹೋದ್ವಿ. ನನ್ನ ಹಸ್ಬೆಂಡು ಎಲ್ಲೇ ಹೊರಗಡೆ ಕೆಲಸಕ್ಕೆ ಹೊರಟರು ಕೂಡ ಅವರು ನನ್ನ ಎರಡೂ ಹೆಣ್ಮಕ್ಳಿಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಬ್ಲೆಸ್ಸಿಂಗ್ ತೊಗೊಂಡು ಹೋಗ್ತಾರೆ. ಬಿಕಾಸ್ ಅವರೇ ನಮ್ಮ ಪಾಲ್ಗೆ ಲಕ್ಷ್ಮಿ ಇದ್ದ ಹಾಗೆ. ಸೊ ನಮ್ಮ ಮಕ್ಕಳ ಬ್ಲೆಸ್ಸಿಂಗ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ್ಯಂಡ್ ಅವರ ಅಪ್ಪ ಹೊರಟಿದ ತಕ್ಷಣವೇ ಆರ್ವಿ ಸಿಕ್ಕಾಪಟ್ಟೆ ಅಳು ಸ್ಟಾರ್ಟ್ ಮಾಡಿಕೊಂಡ್ರು. ಇದು ಎವ್ರಿ ಡೇ ಇದ್ದೇ ಇರುತ್ತೆ, ಕಂಪಲ್ಸರಿ ಎಲ್ಲರೂ ಮನೆಯಲ್ಲೂ ಕೂಡ ಅವರ ಅಪ್ಪಂದರು ಹೊರಟ ಮೇಲೆ ಮಕ್ಕಳ ಅಳು ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ್ಯಂಡ್ ಸಿರಿದು ಬುಕ್ಸ್ ಎಲ್ಲ ಬೈಂಡಿಂಗ್ ಹಾಕಬೇಕಾಗಿತ್ತು. ಸುಮಾರು ದಿವಸ ಹಾಗೆ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದೆ. ಸ್ಕೂಲ್ ಹತ್ರ ಬಂದ ಹಾಗೆ ನಾವೆಲ್ಲ ವರ್ಕನ್ನು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇವತ್ತು ಬುಕ್ಸ್ ಎಲ್ಲ ಬೈಂಡಿಂಗ್ ಹಾಕಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಬೈಂಡಿಂಗ್ ಹಾಕಿ ಮುಗಿಸ್ತಾ ಇದ್ದೆ. ಈ ಥರ ಬೈಂಡಿಂಗ್ ಎಲ್ಲ ಹಾಕುವಾಗ ನಮಗೆ ನಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರೀಕಾಲ್ ಆಗುತ್ತೆ. ಆವಾಗ ನಮ್ಮ ಬುಕ್ಸ್ಗಳಿಗೆಲ್ಲ ಈ ಥರ ಬೈಂಡಿಂಗ್ ಹಾಕಿ ಕೊಡ್ತಾಯಿದ್ರು ನಮ್ಮ ಅಪ್ಪ ಅಮ್ಮ. ಈಗ ನಾವು ನಮ್ಮ ಮಕ್ಕಳಿಗೆ ಅವರ ಒಂದು ಬುಕ್ಸ್ಗೆ ಬೈಂಡಿಂಗ್ ಹಾಕಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಈ ಒಂದು ಫೀಲಿಂಗ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆಡಿಕೊಂಡು ಬೆಳೆದ್ಬಿಡ್ತಾರೆ ಮಕ್ಕಳು, ಅವ್ರು ಬೆಳೆದಿದ್ದು ಗೊತ್ತೇ ಆಗೋದಿಲ್ಲ. ಸೊ ಇನ್ನೂ ಮೊನ್ನೆ ಹುಟ್ಟಿ ಬೆಳೆದಂಥ ಮಕ್ಕಳು ಆಲ್ರೆಡಿ ಇವಾಗ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂದರೆ ಆ ಫೀಲೇ ಬೇರೆ ಇರುತ್ತೆ. ಸೊ ಅವ್ರಿಗೆ ಒಂದು ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ನಾವು ಅವ್ರಿಗೆಲ್ಲ ಥರದ ಪ್ರಿಪ್ರೇಷನ್ಸ್ಗಳನ್ನ ಮಾಡಿ ಕಳಿಸ್ಬೇಕಾಗತ್ತೆ. ಹಾಗೆ ಸಿರಿಗೆ ಸ್ಕೂಲ್ ಬ್ಯಾಗ್ ತೊಗೊಂಡು ಬರಬೇಕಾಗಿತ್ತು, ಹಾಗಾಗಿ ಔಟ್ಸೈಡ್ ಶಾಪಿಂಗ್ ಅಂತ ಹೋಗಿದ್ವಿ. ಸೊ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಈ ಒಂದು ಶಾಪಲ್ಲಿ, ಹಾಗಾಗಿ ಅಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಮತ್ತೆ ಅದೇ ಶಾಪ್ಗೆ ಹೋಗಿದ್ವಿ. ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು, ಹಾಗೆ ಬುಕ್ಸು ಆ್ಯಂಡ್ ಜಾಮೆಟ್ರಿ ಬಾಕ್ಸು, ಟಿಫನ್ ಬಾಕ್ಸು, ಸೊ ಎಲ್ಲ ಥರ ಪ್ರಿಪ್ರೇಷನ್ಸ್ ಮಾಡಿ ಕಳಿಸ್ಬೇಕಾಗತ್ತೆ. ಶಾಪಿಂಗ್ ಮಾಡುವಾಗ ಖುಷಿಯಾಗೇ ಇರ್ತಾರೆ, ನಮಗೇನೋ ಒಂದು ಹೊಸ ಥಿಂಗ್ಸ್ ಕೊಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬ್ಯಾಗ್ ತಗೊಳ್ಳುವಾಗ ಬುಕ್ಸು ಹಾಗೆ ಜಾಮೆಟ್ರಿ ಬಾಕ್ಸು, ಲಂಚ್ ಬಾಕ್ಸು ಎಲ್ಲ ತಗೊಳ್ಳುವಾಗ ಖುಷಿಯಾಗೇ ಇರ್ತಾರೆ. ಬಟ್ ಫಸ್ಟ್ ಡೇ ಸ್ಕೂಲ್ಗೆ ಹೋಗುವಾಗ ಮಾತ್ರ ಖಂಡಿತವಾಗ್ಲೂ ಮಕ್ಕಳು ಅತ್ತೆ ಹೇಳ್ತಾರೆ. ಮನೆಯಲ್ಲಿ ಎಲ್ಲ ಉಲ್ಟಾ ಅಂತ ಹೇಳ್ಬೋದು. ನಾವು ಅಡ್ಮಿಷನ್ ಮಾಡಿಸಿರೋದು ಸಿರಿಗೆ, ಬಟ್ ಸ್ಕೂಲ್ಗೆ ರೆಡಿ ಆಗ್ತಿರೋದು ಮಾತ್ರ ಆರ್ವಿ. ಸೊ ನಾವು ಸಿರಿಗೆ ಬ್ಯಾಗ್ ತೊಗೊಂಡು ಬರೋದಕ್ಕೆ ಅಂತ ಹೋದರೆ ಆರ್ವಿ ನನಗೂ ಕೂಡ ಬ್ಯಾಗ್ ಬೇಕು ಅಂತ ಹೇಳಿ ಬ್ಯಾಗ್ ತೊಗೊಂಡು ಹಾಕ್ಕೊಂಡು ಆಲ್ರೆಡಿ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ. ಆ್ಯಂಡ್ ನಾವು ಏನೇ ತೊಗೊಂಡ್ರು ಅಷ್ಟೇ, ಬ್ಯಾಗ್ ತೊಗೊಂಡ್ರು, ಬುಕ್ಸ್ ತೊಗೊಂಡ್ರು ಆ್ಯಂಡ್ ಲಂಚ್ ಬಾಕ್ಸ್ ತೊಗೊಂಡ್ರು ಇದು ನನಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆರ್ವಿ. ಸೊ ತುಂಬಾ ಖುಷಿ ಅನಿಸುತ್ತೆ ಮಕ್ಕಳ ಗ್ರೋತ್ನ ನೋಡ್ತಾ ಇದ್ದರೆ. ಸೊ ಎಷ್ಟು ಬೇಗ ಮಕ್ಕಳು ಬೆಳೆದ್ಬಿಡ್ತಾರೆ. ಸೊ ಅವರ ಒಂದು ಚೈಲ್ಡ್ಹುಡ್ಡು ತುಂಬಾ ಮೆಮೋರಿಯಬಲ್ ಆಗಿರುತ್ತೆ. ಸೊ ಈ ಒಂದು ಎಲ್ಲ ಮೆಮೋರಿಯಬಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಇದೆ.
ಫಸ್ಟ್ ಡೇ ಸ್ಕೂಲಿಗೆ ಕಳ್ಸೋದಕ್ಕೆ ಹೊಸ ಬಟ್ಟೆನೇ ಬೇಕು ಅಂತ ಹೇಳಿ ನನ್ನ ಹಸ್ಬೆಂಡು ಸಿರಿಗೆ ಮತ್ತು ಹಾರ್ವಿಗೆ ಇಬ್ಬರಿಗೂ ಕೂಡ ಹೊಸ ಬಟ್ಟೆ ಕೂಡ ತೊಗೊಳ್ತಾಯಿದ್ರು. ಅದೇ ಶಾಪಲ್ಲೇ ಮಕ್ಕಳಿಗೆ ಕಿಡ್ಸ್ ವೇರ್ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದ್ವು. ಹಾಗಾಗಿ ಅಲ್ಲೇ ಹೊಸ ಬಟ್ಟೆ ಕೂಡ ತೊಗೊಂಡ್ವಿ. ಮಕ್ಕಳಿಗೆ ಫಸ್ಟ್ ಡೇ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಹೊಸ ಬ್ಯಾಗು, ಬಟ್ಟೆ, ಹಾಗೆ ಬಾಕ್ಸು, ಶೂಸು, ಸೊ ಇದನ್ನೆಲ್ಲ ತಗೊಳ್ಳೋದು ಒಂದು ಸಂಭ್ರಮ ಆಗಿರುತ್ತೆ. ಆ್ಯಂಡ್ ಫಸ್ಟ್ ಡೇ ಸ್ಕೂಲಿಗೆ ಕಳಿಸೋದು ಅಂದರೆ ಆ ಒಂದು ಹ್ಯಾಪಿನೆಸ್ಸೇ ಬೇರೆ ಆಗಿರುತ್ತೆ. ಸೊ ನಾವು ಕೂಡ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ.